ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಇವತ್ತೇನಪ್ಪ ಅಂತಂದರೆ, ನಾನು ಇಸ್ಕಿದ ಬೇಳೆನ ಹಾಕಿ, ಅವರೆಕಾಳು ಇಸ್ಕಿದ ಬೇಳೆನ ಹಾಕಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ತಗೊಂಡಿದ್ದೀನಿ. ತುಂಬ ಅಂದರೆ ತುಂಬ ಸೂಪರ್ ಡೂಪರ್ ಆಗಿರುತ್ತೆ. ಮಟನ್ ಸಾರಿಗೆ ಇಸ್ಕಿದ ಬೇಳೆ ಹಾಕಿ ಮಾಡೋದು. ಈ ಸೀಸನಲ್ಲಿ ನಾವು ಎಷ್ಟು ಟೈಮ್ ಮಾಡ್ಕೊಂಡು ತಿಂತೀವೋ ಲೆಕ್ಕನೇ ಇಲ್ಲ. ಮಟನ್ ಸಾರಿಗೂ ಹಾಕ್ಬೋದು, ಮತ್ತು ಚಿಕನ್ ಸಾರಿಗೆ ಹಾಕ್ಬೋದು. ಮೊಟ್ಟೆ ಸಾಂಬಾರು ಮಾಡ್ತೀವಲ್ವ ನಾವು, ಮೊಟ್ಟೆ ಸಾರಿಗೂ ಕೂಡ ಹಾಕ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅಂದರೆ ಈ ಸೀಸನ್ ಅವರೆಕಾಳು ಟೇಸ್ಟೇ ಬೇರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಇಸ್ಕಿದ ಬೇಳೆ ಮತ್ತು ಮಟನ್ಗೆ ಇಸ್ಕಿದ ಬೇಳೆ ಹಾಕೋ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನನ್ನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ, ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಬನ್ನಿ ವೀಡಿಯೋಗೆ ಹೋಗೋಣ. ನೋಡಿ, ಮಟನ್ ತಂದಿದ್ದಾರೆ, ತೊಳೆದಿಟ್ಕೊಂಡಿದ್ದೀನಿ ನಾನು. ಇದು ಮೇಕೆ ಮಟನ್ನು, ಕುರಿ ಮಟನ್ ಅಲ್ಲ. ಮಟನ್ ತಿನ್ನೋರಿಗೆ ಗೊತ್ತಿರುತ್ತೆ. ಕುರಿ ಮಟನ್ ಅಲ್ಲ, ಇದು ಮೇಕೆ ಮಟನ್ನು ತಂದಿದ್ದಾರೆ. ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲ ಜೋಡಿಸ್ಕೊಳ್ತಾ ನಿಮ್ಮೊಂದಿಗೆ ಹಾಗೆ ವಿಡಿಯೋ ಕೂಡ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಇಟ್ಟಿದ್ದೀನಿ. ಮೊದಲಿಗೆ ಕುಕ್ಕರ್ ಇಟ್ಟು ಫಸ್ಟು ಮಟನ್ನ ಉರಿಯೋಕೆ ಹಾಕೋಣ. ಆಮೇಲೆ ಮಟನ್ನು ಫುಲ್ ರೋಸ್ಟ್ ಆಗಬೇಕು. ಏನಪ್ಪ ಅಂತಂದರೆ, ಮಟನ್ನ ಉರಿಯೋಕೆ ಹಾಕ್ತೀವಲ್ವ, ಉರಿಯೋಕೆ ಹಾಕಿದಾಗ ತುಂಬ ನೀರು ಬಿಟ್ಕೊಳ್ಳುತ್ತೆ. ಆ ಫುಲ್ಲು ನೀರು ಡ್ರೈ ಆಗೋವರೆಗೂ ಉರಿಬೇಕು. ಆಗ್ಲೇ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅವರೆಕಾಳು ಇಸ್ಕಿದ ಬೇಳೆ ತೋರಿಸ್ತೀನಿ ನಾನು ವೀಡಿಯೋದಲ್ಲಿ. ಮುಂದೆ ತೋರಿಸ್ತಾ ಹೋಗ್ತೀನಿ ಈ ಇಸ್ಕಿದ ಬೇಳೆ ಯಾವ ಥರ ಆ್ಯಡ್ ಮಾಡೋದು ಅಂತ. ಫಸ್ಟು ಈಗ ಮಟನ್ನ ಉರಿಯೋಕೆ ಹಾಕೋಣ. ಅದು ಫುಲ್ಲು ನೀರು ಡ್ರೈ ಆಗೋವರೆಗೂ, ಅದು ರೋಸ್ಟ್ ಆಗೋವರೆಗೂ ನಾವು ಮಸಾಲೆನ ಪ್ರಿಪ್ರೇಷನ್ ಮಾಡ್ಕೊಳ್ಬೋದು. ಅದಕ್ಕೆಲ್ಲ ಸೈಡಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಮಟನ್ನ ಉರಿಯೋಕೆ ಹಾಕೋಣ. ಸ್ವಲ್ಪ ಆಯಿಲ್ ಹಾಕ್ತೀನಿ. ಕುಕ್ಕರ್ ಇಟ್ಟಿದ್ದೀನಿ, ಸ್ಟವ್ ಹಚ್ಚಿದ್ದೀನಿ. ಸ್ಟವ್ ಹಚ್ಚೋದನ್ನೇನು ತೋರಿಸಿಲ್ಲ ನಾನು. ಕುಕ್ಕರ್ ಇಟ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ಹೋಗೋಣ. ಇವಾಗ ಕುಕ್ಕರ್ ಇಟ್ಟಿದ್ದೀನಿ, ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಮಟನಲ್ಲೇ ಫ್ಯಾಟ್ ಜಾಸ್ತಿ ಇರುತ್ತೆ. ಮಟನ್ ಸಾರಾಗಲಿ ಚಿಕನ್ ಸಾರಾಗಲಿ, ಮಟನ್ನು ಮತ್ತು ಚಿಕನ್ನು ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡು ನಾವು ಆಯಿಲ್ ಹಾಕೋದು. ತುಂಬ ಆಯಿಲ್ ಆದರೆ ಊಟ ಮಾಡಬೇಕಾದ್ರೆ ಒಂಥರ ಅನಿಸುತ್ತೆ. ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕಿದ್ಮೇಲೆ ನಾನು ಪುದೀನ ಆ್ಯಡ್ ಮಾಡ್ಕೊಳ್ತೀನಿ ಸ್ವಲ್ಪ. ನೋಡಿ, ನಮ್ಮ ಗಾರ್ಡನ್ದೆ ಪುದೀನ ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ. ನನಗಂತೂ ಗಾರ್ಡನ್ ವಿಷಯ ಹೇಳೋಕ್ಕೆ ಬಂದರೆ ತುಂಬ ಖುಷಿ. ಬಟ್ ಬೇಜಾನ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಗಾರ್ಡನ್ದು. ನೋಡಿ, ನಮ್ಮ ಗಾರ್ಡನ್ದೆ ಪುದೀನ ಒಂದು ಸ್ವಲ್ಪ, ಒಂದು 4-5 ಕಡ್ಡಿನ ಪುದೀನ ಹಾಕ್ಕೊತಾ ಇದ್ದೀನಿ. ಇವಾಗ ತೊಳೆದಿರೋ ಅಂಥ ಮಟನನ್ನು ಹಾಕ್ತಾಯಿದ್ದೀನಿ. ಸುಮಾರು 2 kg ಇದೆ ಮಟನ್ನು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇಸ್ಕಿದ ಬೇಳೆ ಹಾಕಿ ಮಾಡೋ ಅಂಥ ಮಟನ್ ಸಾಂಬಾರು ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಹೆಂಗೋ ಅವರೆಕಾಳು ಸೀಸನಲ್ಲಿ ಮಾಡ್ಕೊಂಡು ತಿಂದ್ರೇ ಟೇಸ್ಟು. ಯಾಕಂದರೆ ಅದು ಸೊಗಡೆಲ್ಲ ಇರುತ್ತಲ್ವಾ, ಆ ಸೊಗಡು ಅವರೆಕಾಳು ಅಂದರೆ ಅದು ಟೇಸ್ಟೇ ಬೇರೆ. ನೋಡಿ, ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಯಾವತ್ತೇ ಆಗಲಿ, ಮಟನ್ ಆಗಲಿ ಚಿಕನ್ ಆಗಲಿ, ಉಪ್ಪು ಮತ್ತು ಖಾರದ ಪುಡಿನ ಉರಿಬೇಕಾದ್ರೇ ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈಗ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಅಯ್ಯೋ ಸಾರಿ, ಎಲ್ಲ ಚೆಲ್ಬಿಡ್ತು. ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ನಮಗೆ ಯೂಟ್ಯೂಬ್ ವೀಡಿಯೋ ಮಾಡೋದು ಎಷ್ಟು ಕಷ್ಟ ಅನ್ನೋದು ಯೂಟ್ಯೂಬರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಮತ್ತು ಈಗ ಅರಿಶಿಣ ಹಾಕ್ತಾಯಿದ್ದೀನಿ. ನೋಡಿ, ಅರಿಶಿಣ ತಗೊಂಡಿದ್ದೀನಿ. ಅರಿಶಿಣ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು, ಖಾರ, ಅರಿಶಿಣ ಎಲ್ಲ ಆಯಿಲಲ್ಲಿ ಇದಾಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನಾನು ಖಾರದ ಪುಡಿನ ನನ್ನ ಮನೆಯಲ್ಲೇ ಮಾಡ್ಕೊಳ್ಳೋದು. ನೋಡಿ ಹೇಗಿದೆ ಖಾರದ ಪುಡಿ. ಮಟನ್ ಉರಿಯೋಕೆ ಹಾಕಿದ್ದೀನಿ. ಈಗ ಮಸಾಲೆನ ರೆಡಿ ಮಾಡ್ಕೊಳ್ತೀನಿ. ರೆಡಿ ಮಾಡ್ಕೊಂಡು ಸಿಗ್ತೀನಿ.
ನೋಡಿ ನಾನು ಮಟನ್ ಸಾರಿಗೆ ಆಗಲಿ ಮತ್ತು ನಾಟಿ ಕೋಳಿ ಸಾಂಬಾರು ಮಾಡ್ತೀವಲ್ವಾ, ನಾಟಿ ಕೋಳಿ ಸಾಂಬಾರಿಗೂ ಕೂಡ ಈ ರೀತಿ ಈರುಳ್ಳಿನೂ ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಬೆಳ್ಳುಳ್ಳಿ ಎಲ್ಲನ ಬಿಡಿಸ್ಕೊಂಡು, ನಾನು ಸಿಪ್ಪೆ ಬಿಡಿಸಿಲ್ಲ ಬೆಳ್ಳುಳ್ಳಿನ, ಹಾಗೆಯೇ ಹಿಂಗೆ ಹುರ್ಕೊಳ್ತೀನಿ. ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಮಟನ್ ಸಾಂಬಾರಾಗಲಿ ಚಿಕನ್ ಸಾರಿಗೂ ಕೂಡ ಈ ರೀತಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ಸೂಪರಾಗಿರುತ್ತೆ. ಈ ಥರ ಈರುಳ್ಳಿ ಬೆಳ್ಳುಳ್ಳಿನ ಹುರಿದ್ಬಿಟ್ಟು ಆಯಿಲಲ್ಲಿ ಆಮೇಲೆ ಖಾರದ ಸಾಂಬಾರದ ಜೊತೆ ಮಿಕ್ಸಿ ಮಾಡ್ಕೊಂಡು ಸಾಂಬಾರು ಮಾಡೋದ್ರಿಂದ ಸೂಪರ್ ಟೇಸ್ಟಾಗಿರುತ್ತೆ. ಇದೊಂದು ಬೆಸ್ಟ್ ಟಿಪ್ಸು, ಒಂದು ಸಲ ಟ್ರೈ ಮಾಡಿ ನೋಡಿ, ಸೂಪರ್ ಅಂದರೆ ಸೂಪರ್ ಇರುತ್ತೆ. ನೋಡಿ ಇಲ್ಲಿ ಮಟನ್ ಕೂಡ ಹುರಿಯೋಕೆ ಹಾಕಿದೆ ಅಲ್ವಾ, ಅದು ಚೆನ್ನಾಗಿ ನೀರು ಬಿಡ್ತಾ ಇದೆ. ಒಂದು ಹಾಫ್ ಆನ್ ಅವರ್ ಮೇಲೇ ಬೇಕು ಇದೆಲ್ಲ ಫುಲ್ ನೀರು ಬಿಡೋಕ್ಕೆ. ನೀರು ಬಿಟ್ಟರೆ ಸಾಂಬಾರು ಟೇಸ್ಟ್ ಬರೋದು, ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ. ಬಟ್ ಏನಪ್ಪ ಅಂದರೆ ಆಯಿಲ್ ಚೆನ್ನಾಗಿ ಉರಿಬೇಕು. ನೋಡಿ ಈ ಕಡೆ ಎಲ್ಲ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಅಲ್ಲಿ ಹುರಿಯೋಕೆ ಹಾಕಿದ್ದೀನಲ್ವ ಅದು, ಮತ್ತು ಅದಕ್ಕೆ ಖಾರ ಸಾಂಬಾರನ್ನು ಮಿಕ್ಸಿ ಮಾಡ್ಕೊಂಡು ಮಸಾಲೆ ಹಾಕ್ತೀನಿ. ಆಮೇಲೆ ಫಸ್ಟು ಈರುಳ್ಳಿ ಖಾರ ಸಾಂಬಾರನ್ನು ಒಂದು ಸರಿ ಗ್ರೈಂಡ್ ಮಾಡ್ಕೊಂಡು ಕುಕ್ಕರ್ಗೆ ಸೇರಿಸ್ತೀನಿ. ಆಮೇಲೆ ಉಪ್ಪು ಖಾರ ಎಲ್ಲ ನೋಡ್ಕೊಳ್ತೀನಿ. ಆಮೇಲೆ ನೋಡ್ಕೊಂಡಾದ್ಮೇಲೆ ಇದಕ್ಕೆ ಕೊತ್ತಂಬರಿನೂ ಪುದೀನ ಕೊತ್ತಂಬರಿ ನೋಡಿ, ಒಂದು ಟೊಮೊಟೊ ತಗೊಂಡಿದ್ದೀನಿ, ಟೊಮೊಟೊ ಒಂದು ಸಾಕಾಗುತ್ತೆ, ಮತ್ತು ಶುಂಠಿ ತಗೊಂಡಿದ್ದೀನಿ. ನೋಡಿ ಇದೊಂದು ಬೆಸ್ಟ್ ಅಂದರೆ ಬೆಸ್ಟ್ ಟಿಪ್ಸು ಇದು. ಮಟನ್ ಸಾರಿಗೆ ಯಾವತ್ತೇ ಮಾಡಿದ್ರೂ ಈ ಥರ ಗೋಡಂಬಿ ಹಾಕೊಳ್ಳಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು. ಚಕ್ಕೆ ಲವಂಗ ಹಾಕೊಂಡಿದ್ದೀನಿ, ಮತ್ತು ಮೆಣಸು ಹಾಕೊಂಡಿದ್ದೀನಿ, ಒಂದು 10 ಮೆಣಸು ಕಾಳು ಹಾಕೊಂಡಿದ್ದೀನಿ, ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹುರ್ಗಡ್ಲೆ ಹಾಕೊಂಡಿದ್ದೀನಿ, ಮತ್ತು ತೆಂಗಿನಕಾಯಿ ತುರಿದಿರೋದು ಖಾಲಿಯಾಗಿದೆ, ತುರ್ಕೊಳ್ಬೇಕು. ಇವಾಗ ಹೊಡ್ಕೊಂಬಂದು ಕೊಟ್ಟಿದ್ದಾನೆ ನಾನು ಸಂಜಯ್, ತುರ್ಕೊಳ್ತೀನಿ. ಅದನ್ನು ಕೂಡ ಸೇರಿಸ್ತೀನಿ. ಇದಿಷ್ಟು ಮಸಾಲೆನ ಆಮೇಲೆ ಸೇರಿಸ್ತೀನಿ, ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಬಟ್ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ತೀನಿ, ಆಮೇಲೆ ತೋರಿಸ್ತೀನಿ. ನೋಡಿ ಖಾರ ಸಾಂಬಾರು ಕೂಡ ಇಟ್ಕೊಂಡಿದ್ದೀನಿ, ಅಲ್ಲಿ ಮಸಾಲೆ ಎಲ್ಲ ತಗೊಂಡಿದ್ದಾಯಿತು. ನೋಡಿ ಇಲ್ಲಿ ಮಟನ್ನು ಫ್ರೈ ಆಗ್ತಾಯಿದೆ, ಆ ಕಡೆ ಈರುಳ್ಳಿ ಬೆಳ್ಳುಳ್ಳಿ ರೋಸ್ಟ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ನಾನು ಈ ರೀತಿ ಮಟನ್ ಸಾರನ್ನ ಇಸ್ಕಿದ ಬೇಳೆದು ಮಾಡ್ತೀನಿ. ಇಸ್ಕಿದ ಬೇಳೆ ಇನ್ನೂ ಇಸಿಕೊಂಡಿಲ್ಲ, ಅದಕ್ಕೆ ನಾನು ತೋರಿಸ್ಲಿಲ್ಲ. ಮಟನ್ ಸಾಂಬಾರನ್ನ ಕುಕ್ಕರ್ ವಿಷಲ್ ಹಾಕ್ಬಿಟ್ಟು ಆಮೇಲೆ ಅವರೆಕಾಳನ್ನ ಇಸಿಕೋಬೇಕು. ತುಂಬಾ ಕೆಲಸ ನನಗೆ. ಅಂದರೆ ನಾವು ತಿರುಪತಿಯಿಂದ ನೆಕ್ಸ್ಟ್ ವೀಡಿಯೋ ಇದೇ ಆಗಿರುತ್ತೆ, ಓದಿ ವೀಡಿಯೋದಲ್ಲಿ ತೋರಿಸ್ತೀನಿ. ನಾನು ತಿರುಪತಿಗೆ ಹೋಗಾದ್ಮೇಲೆ ಇದು ಮಟನ್ ಸಾಂಬಾರು ಮಾಡಿರೋದು. ತಿರುಪತಿಗೆ ನಾವು ಸಂಡೇ ದರ್ಶನ ಆಯಿತು, ಸಂಡೇ ಹೋಗಿದ್ವಿ. ಸಂಡೇ ದರ್ಶನ ಮುಗಿಸ್ಕೊಂಡು ನಾವು ಸೋಮವಾರ ಸಂಜೆ ಬಂದಿದ್ದಲ್ವಾ, ಹಾಗಾಗಿ ಬಟ್ಟೆ ಎಲ್ಲ ವಾಶ್ಗೆ ಹಾಕ್ಬೇಕಿತ್ತು, ಮನೆ ಕೆಲಸ, ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕಿತ್ತು, ತುಂಬಾ ಕೆಲಸ. ಇದು ಮಂಗಳವಾರ ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಂಡಿದ್ದೀನಿ ಮಟನ್ ಸಾಂಬಾರು. ಹಾಗಾಗಿ ಕೆಲಸ ಸಿಕ್ಕಾಬಟ್ಟೆ. ಅವರೆಕಾಳನ್ನ ನಾನು ಕಾರ್ನಲ್ಲೇ ಸುಲ್ಕೊಂಡು ತಗೊಂಬಂದಿದ್ದೆ, ನಾವು ಮುಳುಬಾಗ್ಲಲ್ಲಿ ತಗೊಂಡಿದ್ವಿ ಅವರೆಕಾಯಿನ. ಅದು ಇಸ್ಕಿರೋದು ಇನ್ನೂ ಇಸಿಕೊಳ್ಳೋಕೆ ಆಗಿಲ್ಲ, ಟೈಮ್ ಸಿಕ್ಕಿಲ್ಲ. ತೋರಿಸ್ತೀನಿ, ಅದನ್ನು ಇಸಿಕೊಂಡು ಆದಮೇಲೆ ತೋರಿಸ್ತೀನಿ. ಕೆಲಸ ಜಾಸ್ತಿ ಅಲ್ವಾ, ಹಾಗಾಗಿ ಅದನ್ನು ತೋರ್ಸೋಕ್ಕಾಗ್ತಿಲ್ಲ, ಅದನ್ನು ಇನ್ನೂ ಇಸಿಕೊಂಡಿಲ್ಲ, ತೋರಿಸ್ತೀನಿ. ನೋಡಿ ಈ ಕಡೆ ಈರುಳ್ಳಿ ಬೆಳ್ಳುಳ್ಳಿ ಹಿಂಗೆ ರೋಸ್ಟ್ ಆಗಿದೆ, ಸಾಕಿದ್ದು ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಖಾರ ಸಾಂಬಾರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋದು, ಆಮೇಲೆ ಸಿಗ್ತೀನಿ. ನೋಡಿ ಈರುಳ್ಳಿ ಬೆಳ್ಳುಳ್ಳಿನ ರೋಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅದು ಸ್ವಲ್ಪ ಆರ್ಕೊಳ್ಬೇಕಲ್ವಾ, ಅದಕ್ಕೇ ಖಾರದ ಪುಡಿನೂ ಸಾಂಬಾರು ಪುಡಿನ ಸೇರಿಸ್ಕೊಂಡಿದ್ದೀನಿ. ಇದಷ್ಟು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊತೀನಿ. ಮತ್ತು ಕಾಯಿ ತುರ್ಕೊಂಡು ನೋಡಿ, ಕಾಯಿ ತುರಿಯೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಕಾಯಿ ತುರ್ಕೊಂಡು ಈ ಮಸಾಲೆನ ಒಂದ್ಸರಿ ರುಬ್ಕೊಳ್ತೀನಿ. ಫಸ್ಟು ಇದನ್ನು ಈರುಳ್ಳಿ ಮಸಾಲೆ ಸೇರಿಸಿ ಆಮೇಲೆ ಕಾಯಿ ಮಸಾಲೆ ಸೇರಿಸ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು. ನೋಡಿ ತೋರಿಸ್ತೀನಿ. ಹೆಣ್ಮಕ್ಳು ಅಂತಂದರೆ ಮನೆ ಕೆಲಸ ಸಿಕ್ಕಾಬಟ್ಟೆ. ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ, ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲ ಬೇಕಲ್ಲ, ಚಿತ್ರಾನ್ನ ಮಾಡಿದೆ. ಜೋಳ ಕೂಡ ನಾವು ತಿರುಪತಿಯಿಂದ ಬರಬೇಕಾದ್ರೆ ತಗೊಂಬಂದಿದೆ, ಅದನ್ನು ಕೂಡ ಬೇಯಿಸಿದ್ದೆ. ಮಕ್ಕಳು ತಗೊಂಡೋಗಿದ್ದಾರೆ ಬಾಕ್ಸಿಗೆ ಹಾಕ್ಕೊಂಡು. ನೋಡಿ ಕುಂಬಳಕಾಯಿ ಎಷ್ಟು ಚೆನ್ನಾಗಿದೆ. ನನ್ನ ಫೇವ್ರೆಟ್ ಕುಂಬಳಕಾಯಿ ಅಂದರೆ ನಂಗೆ ಪ್ರಾಣ, ತುಂಬ ಇಷ್ಟ. ಕುಂಬಳಕಾಯಿ ಪಲ್ಯ, ಸ್ವೀಟು, ಪಾಯಸ ಎಲ್ಲ. ಇದು ನಮ್ಮ ಓರ್ಗಿತ್ತಿ ಕೊಟ್ಟು ಕಳಿಸಿದ್ದಾರೆ ಅಲ್ಲಿ ಹಳೆ ಮನೆ ಹತ್ರದಿಂದ. ಅವರೆಕಾಳನ್ನ ಅಲ್ಲಿಗೆ ಕೊಟ್ಟು ಕಳಿಸಿದ್ದೀನಿ, ಇಸ್ಕಿ ಕೊಟ್ಟು ಕಳ್ಸೋಕ್ಕೆ ನನಗೆ ಕೆಲಸ ಜಾಸ್ತಿ ಅಂತ ಕೊಟ್ಟು ಕಳಿಸ್ತಾರೆ. ನೋಡಿ ಕೆಲಸ ಇವತ್ತು ಎಷ್ಟು ಕೆಲಸ ಇದೆ ಅಂತ. ಎಲ್ಲ ತಿಂಡಿ ಮಾಡಿ ಹಾಕಿರೋ ಅಂಥ ಪಾತ್ರೆಗಳಿದೆ. ಒಂದು ಸರಿ ಮಿಷನ್ನು ಬಟ್ಟೆ ವಾಶ್ ಆಗಿದೆ, ಮಿಷನ್ಗೆ ಹಾಕಿದ್ದೀನಿ, ಮತ್ತು ಇನ್ನೊಂದು ಸಲ ಹಾಕಿದ್ದೀನಿ. ನೋಡಿ ಮತ್ತು ಇಷ್ಟು ಬಟ್ಟೆಗಳಿದೆ, ವೈಟ್ ಬಟ್ಟೆಗಳೆಲ್ಲ ನಾನು ಕೈಯಲ್ಲೇ ವಾಶ್ ಮಾಡ್ತೀನಿ, ಇದನ್ನು ಹಾಕಲ್ಲ, ಕೈಯಲ್ಲಿ ವಾಶ್ ಮಾಡಬೇಕು. ಅಷ್ಟು ಪಾತ್ರೆ ಇದೆ, ಪಾತ್ರೆ ತೊಳಿಬೇಕು, ಈ ಬಟ್ಟೆ ಹಾರಾಕಬೇಕು. ಪೂಜೆ ಆಗಿಲ್ಲ ಇನ್ನು, ಕಸ ಒಂದು ಗುಡಿಸಿದ್ದೀನಿ, ನೆಲ ಒರೆಸಿಲ್ಲ ಇನ್ನು. ಕೆಲಸ ಮಾಡಿ ಸಾಕಾಗೋಗುತ್ತೆ. ಬಟ್ ಸಾಕಾಗುತ್ತೆ ಅನ್ನೋದಕ್ಕಿಂತ ಖುಷಿ, ನಿಮ್ಮೊಂದಿಗೆಲ್ಲ ಶೇರ್ ಮಾಡ್ಕೊಳ್ತೀನಲ್ವ, ತುಂಬಾ ಖುಷಿ ಆಗುತ್ತೆ. ಸಿಗ್ತೀನಿ. ಮಟನ್ ಸಾಂಬಾರು ಮಾಡಿಟ್ಬಿಟ್ಟು ರೈಸ್ ಬೆಳಗ್ಗೆ ಚಿತ್ರಾನ್ನಕ್ಕೆ ಅಂತ ಮಾಡಿದ್ದೆ, ಅದೇ ರೈಸ್ ಇದೆ. ಆ ರೈಸಿಗೆ ಮುದ್ದೆ ಮಾಡ್ಕೊಳ್ತೀನಿ. ನಾನು ನಮ್ಮ ಮನೆಯವರು ಸ್ವಲ್ಪ ಲೈಟಾಗಿ ತಿನ್ನೋದು, ರೈಸ್ ಜಾಸ್ತಿ ತಿನ್ನಲ್ಲ. ಮುದ್ದೆ ಇದ್ದರೆ ರೈಸ್ ಅಂತೂ
ಒಂದು ತುತ್ತು ತಿಂತೀವಿ ಅಷ್ಟೇ ಸಮಾಧಾನಕ್ಕೋಸ್ಕರ. ರೈಸ್ ಜಾಸ್ತಿ ತಿನ್ನಲ್ಲ. ಮಟನ್ ಸಾಂಬಾರು ಮಾಡಿಟ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಪೂಜೆಗೆ ಹೋಗ್ತೀನಿ. ಪೂಜೆ ಇನ್ನೂ ಆಗಿಲ್ಲ, ಹೂವು ಎಲ್ಲ ಬಿಡಿಸ್ಕೊಂಬಂದು ಇಟ್ಟಿದ್ದೀನಿ ಅಲ್ಲಿ ಬೆಳಗ್ಗೆನೇ, ಇಲ್ಲಾಂದರೆ ಬಿಸಿಲಿಗೆ ಒಣಗೋಗ್ಬಿಡ್ತವೆ ಅಂತ ಹೂವು ಎಲ್ಲ ಬಿಡಿಸ್ಕೊಂಬಂದು ಇಟ್ಟಿದ್ದೀನಿ. ನೋಡಿ ಟೊಮೊಟೊ ಕೂಡ ಎಲ್ಲ ಹಣ್ಣಾಗಿದ್ವು, ನಾವು ತಿರುಪತಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಅದನ್ನು ಎಲ್ಲ ಕುಯ್ಕೊಂಬಂದು ಇಟ್ಟಿದ್ದೀನಿ. ಬಟ್ಟೆ ಹಾರಾಕಬೇಕು ಮತ್ತು ಇನ್ನೊಂದು ಸರಿ ಬಟ್ಟೆ ವಾಶ್ಗೆ ಹಾಕಬೇಕು. ಈಗ ಕಾಯಿ ತುರ್ಕೊಳ್ಳೋಣ. ಸಾಂಬಾರು ಮಟನ್ ಉರಿಯೋಕೆ ಹಾಕಿದ್ದೀನಿ. ಸಿಗ್ತೀನಿ ಸಾಂಬಾರು ಮಾಡ್ಕೊಂಡು. ನೋಡಿ ಕಾಯಿ ತುರಿದಿದ್ದೆ, ತುರ್ಕೊಳ್ತಾ ಇದ್ದೀನಿ. ಇನ್ನು ಒಂದು ಹೋಳಿದೆ, ಅದು ತುರಿಬೇಕು. ಮತ್ತು ನನ್ನ ಬಾಕ್ಸಿಗೆ ಸ್ಟೋರೇಜ್ ಕೂಡ ಆಗ್ತಾಯಿದೆ ಕಾಯಿ. ನೋಡಿ ನಾನು ಈ ರೀತಿ ಒಂದು ಸಲ ತುರಿದ್ಬಿಟ್ಟು ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಅದೆಲ್ಲ ಗೊತ್ತಿರೋ ವಿಷಯ, ನಿಮಗೆಲ್ಲ ಗೊತ್ತಿದೆ. ನೋಡಿ ಅಲ್ಲಿ ಮಟನ್ ಫ್ರೈ ಆಗ್ತಾಯಿದೆ, ಆ ಕಡೆ ಈರುಳ್ಳಿ ಫ್ರೈ ಮಾಡಿಟ್ಟಿದ್ದೀನಿ. ನೋಡಿ ನನ್ನ ವಿಡಿಯೋ ಈ ರೀತಿ ಮಾಡ್ಕೊಳ್ತಾ ಇರ್ತೀನಿ. ನೋಡಿ ಸಿಗ್ತೀನಿ ಕಾಯಿ ತುರಿದಾದ್ಮೇಲೆ. ನೋಡಿ ಮಟನ್ ಫುಲ್ ರೋಸ್ಟ್ ಆಗಿದೆ, ಪಟ ಪಟ ಅಂತ ಸೌಂಡ್ ಬರ್ತಾ ಇದೆ. ಫುಲ್ಲು ನೀರಿಲ್ಲ ನೋಡಿ, ಆಯಿಲೆಲ್ಲ ಬಿಟ್ಟಿದೆ, ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನೋಡಿ ಈ ರೀತಿ ಮಟನನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಇವಾಗ ನಾನು ಖಾರನ ಮಿಕ್ಸಿ ಮಾಡ್ಕೊಳ್ತೀನಿ. ಮಿಕ್ಸಿ ಜಾರ್ ತಗೊಳ್ತೀನಿ, ಮಿಕ್ಸಿ ಮಾಡ್ಕೊಂಡು ಇದಕ್ಕೆ ಈರುಳ್ಳಿ ಖಾರ ಮಸಾಲಾನ ಸೇರಿಸ್ತೀನಿ. ನೋಡಿ ಮಟನ್ನು ಪಟಪಟ ಅಂತ ಸಿಡಿತಾ ಇದೆ. ಈಗ ನಾನು ರುಬ್ಕೊಂಡಿರೋಂಥ ಖಾರನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಈರುಳ್ಳಿ ಖಾರ ಸಾಂಬಾರ ರುಬ್ಕೊಂಡಿದ್ದೆ ಅಲ್ವ ನಾನು, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನಮಗೆ ನೀರು ಬೇಕು, ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಹಾಕ್ಕೊಳ್ಬೇಕು. ಈಗ ನೀರು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ ಆಯಿಲೆಲ್ಲ ಈ ರೀತಿ ಬಿಟ್ಕೊಂಡಿದೆ. ನೋಡಿ ಈಗ ಒಂದು ಮಿಕ್ಸ್ ಕೊಟ್ಬಿಟ್ಟು ಇದಕ್ಕೆ ನಮಗೆ ನೀರು ಎಷ್ಟು ಬೇಕು ಅಷ್ಟನ್ನು ನೀರು ಸೇರಿಸ್ಕೊಂಡು ಆಮೇಲೆ ಈ ತೆಂಗಿನಕಾಯಿ ಮಸಾಲೆ ಇದೆ ಅಲ್ವಾ, ಇದನ್ನು ಗ್ರೈಂಡ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಬೇಕು. ಕುದಿ ಬರಬೇಕಾದ್ರೆ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಈಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀನಿ. ನೋಡಿ ಇದಕ್ಕೆ ಈರುಳ್ಳಿ ಖಾರ ಸಾಂಬಾರನ್ನ ರುಬ್ಕೊಂಡಿದೆ ಅಲ್ವಾ, ಅದನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ, ಮತ್ತು ನೀರು ಹಾಕಿದ್ದೀನಿ. ಈಗ ಇದು ಕುದಿ ಬರಲಿ. ಕುದಿ ಬಂದಾಗ ಉಪ್ಪು ಖಾರನ ಚೆಕ್ ಮಾಡ್ಕೊಳ್ಳಿ ಒಂದು ಸಲ. ಉಪ್ಪು ಖಾರ ಏನಾದರೂ ಖಾರ ಕಮ್ಮಿ ಇದೆ, ಉಪ್ಪು ಬೇಕಿದ್ರೆ ಹಾಕ್ಕೊಳ್ಳಿ. ಖಾರ ಕಮ್ಮಿ ಇದೆ ಅಂತಂದರೆ ನಾವು ಕಾಯಿ ಮಸಾಲೆ ರುಬ್ಕೊಳ್ತೀವಲ್ವ, ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಖಾರದ ಪುಡಿನ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಹಾಕಿದ್ರೆ ಸರಿ ಹೋಗುತ್ತೆ. ನೋಡಿ ಇದಕ್ಕಿನ್ನೂ ನಾವು ಕಾಯಿ ಮಸಾಲೆ ಟೊಮೊಟೊ ಮಸಾಲೆ ಹಾಕಬೇಕು. ಹಾಗಾಗಿ ಖಾರನ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಒಂದೊಂದು ಸಲ ಈ ಮಟನ್ ಸಾರುಗಳಿಗೆಲ್ಲ ಏನಾಗುತ್ತೆ ಅಂತಂದರೆ ನಾವು ಎಷ್ಟು ಖಾರ ಹಾಕಿದ್ರೂ ಇದರಲ್ಲಿ ಫ್ಯಾಟ್ ಅಂಶ ಜಾಸ್ತಿ ಇರುತ್ತೆ ಅಲ್ವಾ, ಅದು ಖಾರನ ಇದು ಮಾಡುತ್ತೆ. ನೋಡಿ ಫ್ಯಾಟ್ ಯಾವ ಥರ ಇದೆ, ಖಾರ ಎಷ್ಟು ಹಾಕಿದ್ರೂ ಇದಾಗಲ್ಲ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಖಾರನ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಹಂಗೂ ಜಾಸ್ತಿ ಖಾರ ಆಯಿತು ಅಂತಂದರೆ ಊಟಕ್ಕೆ ಇನ್ನೇನು ಲೆಮನ್ ಕೆಲವರು ಆ್ಯಡ್ ಮಾಡ್ಕೊಳ್ತಾರೆ. ಲೆಮನ್ನ ಇಷ್ಟಪಡೋದಿಲ್ದಲ್ಲೋ ಇರೋರು ಹಾಕ್ಕೊಳ್ಳಲ್ಲ, ಬಟ್ ಖಾರ ಜಾಸ್ತಿ ಆದಾಗ ಲೆಮನ್ ಹಾಕೊಂಡ್ರೆ ಬೆಸ್ಟು. ಈಗ ಇದಕ್ಕೆ ಕಾಯಿ ಮಸಾಲೆನ ರುಬ್ಕೊಳ್ತೀನಿ. ನೋಡಿ ಮಸಾಲೆ ಕೂಡ ರೆಡಿ ಆಯಿತು, ಕಾಯಿ ಮತ್ತು ಎಲ್ಲ ತೋರಿಸಿದ್ದೀನಲ್ಲ ಆ ಮಸಾಲೆ ರೆಡಿ ಆಯಿತು. ಈಗ ಅಲ್ಲಿ ಸಾಂಬಾರು ಕೂಡ ಕುದಿ ಬರ್ತಾ ಇದೆ, ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನೋಡಿ ಈ ಥರ ನೊರೆ ಥರ ಬರ್ತಾ ಇದೆ, ಇನ್ನೇನು ಕುದಿ ಬಂತು. ಈಗ ನಾನು ರುಬ್ಕೊಂಡಿರೋವಂಥ ಮಸಾಲೆನ ಸೇರಿಸ್ತೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟು ಈಗ ಒಂದ್ಸಲ ಉಪ್ಪು ಖಾರನ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಖಾರ ಚೆಕ್ ಮಾಡ್ಕೊಂಡು ಸಾಂಬಾರ್ ಥಿಕ್ನೆಸ್ ನಿಮಗೆ ಗಟ್ಟಿ ಬೇಕೋ ತೆಳು ಬೇಕೋ ನೋಡ್ಕೊಳ್ಳಿ. ಇದನ್ನ ಜಾಸ್ತಿ ಗಟ್ಟಿ ಬೇಕಂತ ಅಂದರೆ ನೋಡಿ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ನನಗೆ ಇಷ್ಟು ಸಾಕು, ಇನ್ನು ಸ್ವಲ್ಪ ನೀರು ಹಾಕ್ತೀನಿ. ಥಿಕ್ನೆಸ್ ಯಾವ ರೀತಿ ಬೇಕು, ನಿಮ್ಮ ಮನೆಯಲ್ಲಿ ಯಾವ ರೀತಿ ಇಷ್ಟಪಡ್ತಾರೆ. ನಮ್ಮ ಮನೆಯಲ್ಲಿ ತುಂಬ ಗಟ್ಟಿ ಬೇಕು ಸಾಂಬಾರು. ಇದಕ್ಕೆ ನಾನೀಗ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಇನ್ನು ನಾನು ಅವರೇ ಬೇಳೆನ
ತೋರಿಸ್ತೀನಿ ಅದನ್ನು ಅವರೆಬೇಳೆ ಯಾವ ರೀತಿ ಹಾಕೋದು ಅಂತ. ಬಟ್ ಇದನ್ನು ಮಟನ್ ಬೇಯಬೇಕಲ್ವಾ, ಮಟನ್ ಜೊತೆ ಅವರೆಬೇಳೆ ಹಾಕಿದ್ರೆ ನಮಗೆ ಒಂದು ಅವರೆಕಾಳು ಸಿಗಲ್ಲ ಮಟನ್ ಸಾರು ಒಳಗಡೆ. ಯಾಕಂದರೆ ಮಟನ್ ಜಾಸ್ತಿ ಬೇಯಕ್ಕೆ ಹಿಡಿಯುತ್ತೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ, ಎಲ್ಲರೂ ಮಾಡಿರ್ತೀರ ಮಟನ್ ಸಾಂಬಾರು. ಬಟ್ ನಾನು ಮಾಡೋ ಶೈಲಿ ಈ ರೀತಿ ಇರುತ್ತೆ, ಅದಕ್ಕೆ ಹೇಳ್ತಿದ್ದೀನಿ. ಇದಕ್ಕೆ ಈಗ ಉಪ್ಪು ಖಾರ ಟೆಸ್ಟ್ ಮಾಡ್ಕೊಂಡಿದ್ದಾಯಿತು, ಕರೆಕ್ಟ್ ಇದೆ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆ, ಸರಿ ಇದೆ. ನನಗೆ ಈ ಥಿಕ್ನೆಸ್ ಸಾಕಾಗುತ್ತೆ ಸಾಂಬಾರು. ಇದನ್ನು 2 ವಿಷಲ್ ಹಾಕ್ಸ್ಕೊಳ್ತೀನಿ, 2 ವಿಷಲ್ ಕೂಗಿಸ್ಕೊಳ್ತೀನಿ. ಆಮೇಲೆ ಅವರೆಬೇಳೆನ ಆಮೇಲೆ ಸೇರಿಸೋದು, ಆಮೇಲೆ ಅವರೆಬೇಳೆ ಸೇರಿಸ್ಬೇಕಾದ್ರೆ ಸಿಗ್ತೀನಿ. ಈಗ ವಿಷಲ್ ಕುಕ್ಕರ್ ಕ್ಲೋಸ್ ಮಾಡ್ತೀನಿ, ಸಿಗ್ತೀನಿ ನೆಕ್ಸ್ಟ್ ಅವರೆಬೇಳೆ ಹಾಕಬೇಕಾದ್ರೆ. ಕುಕ್ಕರ್ ವಿಷಲ್ ಬಂದು 1 ವಿಷಲ್ ಬಂದಿದೆ, ಒಂದು 2-3 ವಿಷಲ್ 3 ಹಾಕಿಸ್ಕೊಂಡ್ರೆ ಸಾಫ್ಟಾಗಿ ಬೆಂದಿರುತ್ತೆ, 2 ಹಾಕಿಸ್ಕೊಂಡ್ರೆ ಮಸ್ತಾಗುತ್ತೆ. ಮಸ್ತ್ ಏಕೆಂದರೆ ನಾನು ಅವರೆಬೇಳೆನ ಆ್ಯಡ್ ಮಾಡಬೇಕಲ್ವಾ, ಅವರೆಬೇಳೆ ಆ್ಯಡ್ ಮಾಡಿದ್ಮೇಲೆ ಒಂದು ಕುದಿ ಹತ್ತಿಸ್ಕೊಳ್ಬೇಕು, ವಿಷಲ್ ಹಾಕಬಾರ್ದು, ಬರೀ ಕುದಿ ಹತ್ತಿಸ್ಕೊಳ್ಬೇಕು. ಹಾಗಾಗಿ ನೋಡಿ ಮಟನ್ ಸಾಂಬಾರು ಆಗೋ ಅಷ್ಟೊತ್ತಿಗೆ ನನ್ನ ಕೆಲಸ ಆಲ್ಮೋಸ್ಟ್ ಹತ್ರಕ್ಕೆ ಬರ್ತಾ ಇದೆ, ನೆಲ ಒರೆಸ್ಕೊಂಡು ಬರ್ತಾ ಇದ್ದೀನಿ ಹಾಗೆ ಅಡುಗೆ ಮಾಡ್ಕೊಂಡು. ಬಟ್ ಇನ್ನೂ ಪೂಜೆ ಆಗಿಲ್ಲ, ಅದೊಂದೇ ಬೇಜಾರು. ನೋಡಿ ಟೈಮ್ ಬಂದು ಆಲೆ 1:45 ಆಗ್ತಾ ಬರ್ತಾಯಿದೆ, ಕೆಲಸಗಳೇ ಮುಗ್ದಿಲ್ಲ ಇನ್ನೂ. ಏನಕ್ಕೆ ಕೆಲಸ ಲೇಟ್ ಆಯ್ತು ಅಂತಂದರೆ ಸಿಕ್ಕಾಬಟ್ಟೆ ಲೇಟ್ ಆಯಿತು. ಅಂದರೆ ಸ್ಟ್ರೈನ್ ಆಗಿರುತ್ತೆ, ಎಲ್ಲಾದರೂ ನಾವು ಟ್ರಿಪ್ ಹೋದಾಗ ತುಂಬಾ ಸ್ಟ್ರೈನ್ ಆಗಿರುತ್ತೆ. ಕೆಲಸ ಮಾಡ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ಬಟ್ ಸ್ಟ್ರೈನ್ ಮಾತ್ರ ತುಂಬ ಸ್ಟ್ರೈನ್ ಆಗಿರುತ್ತೆ. ಎದಳಲಿಕ್ಕೆ ತುಂಬಾ ಹಿಂಸೆ ಅನಿಸುತ್ತೆ. ನನ್ನ ಮಗಳು ಇವತ್ತು ಟ್ಯೂಷನಿಗೆ ಕೂಡ ಹೋಗಲಿಲ್ಲ, 7 o'clock ಟ್ಯೂಷನ್ ಇದೆ. ಅಷ್ಟೊತ್ತಿಗೆ ತಿಂಡಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಡ್ಬೇಕಿತ್ತು, ಬಟ್ ಎದ್ದಿದ್ದೆ ನಾವು 8:30 ಆಗೋಗ್ಬಿಟ್ಟಿತ್ತು. ಹಾಗಾಗಿ ಬೇಗ ಚಿತ್ರಾನ್ನ ರೆಡಿ ಮಾಡಿದೆ. ಮೊನ್ನೆ ಎಲ್ಲ ಹೋಟ್ಲಲ್ಲಿ ತಿಂದು ಬೇಜಾರಾಗೋಗಿತ್ತು, ಅದಕ್ಕೆ ಚಿತ್ರಾನ್ನ ರೆಡಿ ಮಾಡಿಬಿಟ್ಟು ಬಾಕ್ಸಿಗೆಲ್ಲ ಬೇಕಲ್ಲ, ಹೋಟ್ಲದು ಬಾಕ್ಸಿಗೆ ಹಾಕ್ಸ್ಕೊಂಡು ಹೋದರೆ ಎಲ್ಲ ಅಳಿಸೋಗ್ಬಿಡುತ್ತೆ. ಹಾಗಾಗಿ ಟ್ಯೂಷನ್ ಇವತ್ತು ಬೇಡಮ್ಮ ಅಂತ ಟ್ಯೂಷನಿಗೆ ಕಳಿಸ್ಲಿಲ್ಲ. ಅರ್ಧನೆಲ್ಲ ಒರೆಸಿದ್ದೀನಿ, ಇಲ್ಲಿಂದ ಆ ಕಡೆ ಒರೆಸ್ಕೊಳ್ತಾ ಇದೆ. ಕುಕ್ಕರ್ ವಿಷಲ್ ಬಂತಲ್ಲ, ಹಾಗಾಗಿ ತೋರಿಸೋಣ ಅಂತ ಬಂದೆ. ನೋಡಿ ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಇದ್ರೂ ಕೆಲಸಗಳು ಮುಗಿಯೋದೇ ಇಲ್ಲ, ಕೆಲಸ ಇದ್ದೇ ಇರುತ್ತೆ ಮನೆಯಲ್ಲಿ, ತುಂಬ ಕೆಲಸ ಇರುತ್ತೆ. ಏನು ಮಾಡ್ತೀರಾ, ಏನು ಮಾಡೋಂಗಿಲ್ಲ, ಖುಷಿ ಪಟ್ಕೊಂಡು ನಾವು ಮಾಡ್ತಾ ಬರಬೇಕು. ನೆಲ ಒರೆಸಿದ್ದಾಯಿತು, ಇನ್ನು ಮ್ಯಾಟ್ಗಳೆಲ್ಲ ಕೊಡುವ ಹಾಕಿದ್ದೀನಿ, ಆಚೆ ಕಡೆ ಇದಾವೆ ಮ್ಯಾಟು. ನೋಡಿ ನಮ್ಮ ಮನೆಯವರಿಲ್ಲ ಮನೇಲಿ ಅಂತಂದರೆ ಪರಿಸ್ಥಿತಿ ಈ ರೀತಿಯೇ ಇರುತ್ತೆ. ಬಾಗಿಲು ಕ್ಲೋಸ್ ಆಗಿರುತ್ತೆ, ಆಚೆಗಡೆ ಗೇಟಿಗೆ ಬೀಗ ಹಾಕಿರ್ತೀನಿ. ನಮ್ಮದು ಒಂಟಿ ಮನೆ, ಸ್ವಲ್ಪ ಭಯ. ಆಚೆಗಡೆ ಗೇಟ್ ಬೀಗ ಹಾಕಿದ್ದೀನಿ, ಯಾರಾದರೂ ಬಂದರೆ ಬೆಲ್ ಮಾಡ್ತಾರೆ. ಈಗ ನೆಲ ಒರೆಸಿದ್ದಾಯಿತು, ಇನ್ನು ಸ್ವಲ್ಪ ಇದೆ, ಸಾಂಬಾರಾಯಿತು. ಬೇಕಂದರೆ ಬೇಗ ಹೊಟ್ಟೆ ಎಷ್ಟಿದೆ ಅಂದರೆ ನಮ್ಮ ಮನೆಯವ್ರಿಗೆ ಮುದ್ದೆ ಪ್ರಿಪ್ರೇಷನ್ ಮಾಡಿಕೊಡ್ಬೇಕು. ನೋಡಿ ಕೆಲಸ ಈ ರೀತಿ ಬಿದ್ದಿರುತ್ತೆ. ನಮ್ಮ ಮನೆಯವ್ರು ಏನಕ್ಕೋ ತಾಲೂಕು ಆಫೀಸ್ ಹತ್ರ ಹೋಗಿದ್ದಾರೆ, ಅದೇನೋ ಫೈಲ್ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹಿಂಗೆ ಕಿತ್ತು ಹಾಕಿ ಹೋಗಿದ್ದಾರೆ. ಅದನ್ನೆಲ್ಲ ಮತ್ತೆ ನಾನು ಜೋಡಿಸ್ಕೊಳ್ಬೇಕು. ನೋಡಿ ನಮ್ಮ ಮನೆಯವ್ರದ್ದು ಬಟ್ಟೆ ಕೂಡ ಐರನ್ ಆಗಿರೋದು ಬಂದಿದೆ, ಇದನ್ನೆಲ್ಲ ಹ್ಯಾಂಗರ್ಗೆ ಹಾಕಬೇಕು. ಎಷ್ಟು ಕೆಲಸ ಇರುತ್ತೆ ಅಂದರೆ ಹೇಳೋಕ್ಕಾಗದಷ್ಟು ಕೆಲಸ ಇರುತ್ತೆ, ಮಾಡ್ತಾನೆ ಇರಬೇಕು. ಬಾತ್ರೂಮ್ ಕ್ಲೀನಿಂಗು, ಪಾತ್ರೆ ಕ್ಲೀನಿಂಗು, ಕಿಚನ್ ಕ್ಲೀನಿಂಗು. ನೋಡಿ ಕುಕ್ಕರ್ ಇನ್ನೊಂದು ವಿಷಲ್ ಬರ್ತಾಯಿದೆ, ಈ ಬಟ್ಟೆಗಳನ್ನು ಹ್ಯಾಂಗರ್ಗೆ ಹಾಕಬೇಕು. ಎಲ್ಲ ಕೆಲಸಗಳು ಹಾಗೇ ಇದೆ. ಮಟನ್ ಸಾರು ಮಾಡಿ ಮುದ್ದೆ ಮಾಡಿ ಸಿಗ್ತೀನಿ ನಿಮ್ಮೊಂದಿಗೆ, ಮುದ್ದೆ ಜೊತೆ ಊಟ ಸವಿಬೇಕಾದ್ರೆ, ಓಕೆನಾ? ನೋಡಿ ನನ್ನ ಕೆಲಸ ರೋಟೀನ್ ಈ ರೀತಿ ಇರುತ್ತೆ. ನೋಡಿ ಇನ್ನೊಂದು ವಿಷಲ್ ಬರ್ತಾಯಿದೆ ಕುಕ್ಕರು. ಅವರೆಕಾಳನ್ನ ನಮ್ಮ ಓರ್ಗಿಸಿ, ಅಂದರೆ ನಮ್ಮ ಅಕ್ಕ ಇದ್ದಾರಲ್ಲ, ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ಅವರು ಇಸಕ್ಬಿಟ್ಟು ಕೊಟ್ಟು ಕಳಿಸ್ತೀನಿ ಕಳಿಸು ಅಂತ ಹೇಳಿದರು. ಅಲ್ಲಿ ಕೊಟ್ಟು ಕಳಿಸಿದ್ದೀನಿ, ಸಂಜಯ್ ತಗೊಂಡೋಗಿದ್ದಾನೆ, ಇಸ್ಕಿದ್ದವಾಗಿದೆ ಅಂತೆ, ಅದನ್ನು ಕೂಡ ತರ್ತಾನೆ. ಈಗ ಸಾಂಬಾರಿಗೆ ಸೇರಿಸ್ಬೇಕು ಮತ್ತು ಮುದ್ದೆ ಮಾಡಬೇಕು. ಮುದ್ದೆ ಮಾಡೋದೇನು ಟೈಮ್ ಆಗೋಲ್ಲ, ಒಂದು 10 minutes ಆಗೋಗುತ್ತೆ. ಯಾಕಂದರೆ ನಾವು ಇಬ್ಬರೇ ಇರೋದು, ಮಕ್ಕಳಿಲ್ವಲ್ಲ, ಇಬ್ಬರಿಗೆ ಮುದ್ದೆ ಮಾಡೋದೇನು ಲೇಟ್ ಆಗೋಲ್ಲ. ಕೆಲಸಕ್ಕೆ ಯಾರೂ ಆಳುಗಳು ಬರ್ತಾಯಿಲ್ಲ ಅಡುಗೆ ಕೆಲಸಕ್ಕೆ. ಹಾಗಾಗಿ ಸಿಗ್ತೀನಿ, ಸಾಂಬಾರನ್ನ ಸರ್ವ್ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಬೇಕಾದ್ರೆ ಮತ್ತೆ ಸಿಗ್ತೀನಿ. ನೋಡಿ ಇವಾಗ ಅವರೆಕಾಳು ಇಸ್ಕಿದ್ದು ನಮ್ಮ ಅವ್ರಿಗೆ ಕೊಟ್ಟು ಕಳಿಸಿದ್ರು ಇಸ್ಕಿ. ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ. ಇವಾಗ ಸಾಂಬಾರು ಕೂಡ ವಿಷಲ್ ಕೂಗಿದೆ. ಪಕ್ಕದಲ್ಲಿ ನಾನು ಮುದ್ದೆಗೆ ಇಟ್ಕೊಂಡಿದ್ದೀನಿ, ಈ ಕಡೆ ಸಣ್ಣ ತಪ್ಪಲೆ ನಾನು ಮುದ್ದೆಗೆ ಇಟ್ಕೊಂಡಿದ್ದೀನಿ. ಈಗ ಅವರೆಕಾಳನ್ನ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಎಣ್ಣೆ ಹಾಕಿದ್ದೀನಿ ಆಲ್ರೆಡಿ. ಈ ರೀತಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹಿಂಗೆ ತಿರುಗಿಸ್ಕೊಳ್ಬೇಕು.
ಆಮೇಲೆ ಸಾಂಬಾರು ತೋರಿಸ್ತೀನಿ ಇವಾಗ ಯಾವ ರೀತಿ ಆಗಿದೆ ಅಂತ ನೋಡಿ. ಇವಾಗ ಸಾಂಬಾರು ವಿಷಲ್ ತೆಗಿತಾ ಇದ್ದೀನಿ. ಆಯಿಲ್ ಹಾಕಿದ್ದೇನೆ ಸ್ವಲ್ಪ, ಆದರೂ ಎಷ್ಟು ಆಯಿಲ್ ಬಿಟ್ಟಿದೆ ನೋಡಿ. ಅದಕ್ಕೆ ಮಟನಲ್ಲಾಗಲಿ ಚಿಕನಲ್ಲಾಗಲಿ ಫ್ಯಾಟ್ ಇರುತ್ತಲ್ವ, ಅದನ್ನು ನೋಡಿಕೊಂಡು ನಾವು ಆಯಿಲನ್ನು ಹಾಕ್ಕೊಳ್ಬೇಕು. 2 ವಿಷಲ್ ಕೂಗ್ತಿರೋದು, ತುಂಬ ಚೆನ್ನಾಗಿ ಬೆಂದಿದೆ ಮಟನ್ನು ನೋಡಿ. ಮಟನ್ ಬೆಂದಿದೆ. ಈಗ ಅವರೆಕಾಳನ್ನು ನಾನು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಲ್ವಾ, ಅದನ್ನು ತೋರಿಸ್ತೀನಿ. ಒಂದು 2 ಮಿನಿಟ್ಸು ಚೆನ್ನಾಗಿ ಹಿಂಗೆ ಹಸಿ ವಾಸನೆ ಹೋಗೋವರೆಗೂ ಅವರೆಕಾಳನ್ನು ಫ್ರೈ ಮಾಡ್ಕೊಂಡು, ಅದು ಹಸಿ ವಾಸನೆ ಹೋದ್ಮೇಲೆ ಕುಕ್ಕರಲ್ಲಿ ಸಾಂಬಾರು ಇದೆಯಲ್ಲ ಅದಕ್ಕೆ ಸೇರಿಸ್ಬೇಕು. ನಾನು ಸೇರಿಸ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮಟನ್ ಸಾರು ಅವರೆಕಾಳು ಹಾಕಿ ಮಾಡೋದ್ರಿಂದ. ನಮ್ಮ ಮನೆಯವ್ರಿಗಂತೂ ತುಂಬಾ ಇಷ್ಟ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಅವರೆಕಾಯಿ ಸೀಸನ್ ಅಲ್ವಾ, ಹೇಗೂ ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗಿತ್ತು ರೆಸಿಪಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರಿದಲೆ ಒಂದು ಲೈಕ್ ಕೊಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಲೆ ಫುಲ್ ಎಂಡ್ವರೆಗೂ ವಿಡಿಯೋನ ವಾಚ್ ಮಾಡಿ ನೋಡಿ. ಅವರೆಕಾಳನ್ನ ಚೆನ್ನಾಗಿ ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬೇಕಿದ್ರೂ ಹಾಕೋಬೋದು, ತುಪ್ಪ ಬೇಕಿದ್ರೂ ಹಾಕೋಬೋದು, ಆಪ್ಷನಲ್ಲ ನಿಮಗೆ. ತುಪ್ಪ ಬೇಕಂದ್ರೆ ತುಪ್ಪ ಹಾಕಿದ್ರೆ ಟೇಸ್ಟ್ ಮತ್ತೆ ಚೇಂಜ್ ಆಗುತ್ತೆ, ಸೂಪರ್ ಇರುತ್ತೆ. ತುಪ್ಪ ಹಾಕಿದ್ರೆ, ಎಣ್ಣೆ ಹಾಕಿದ್ರೆ ಮಾಮೂಲಿ ಸೇಮ್ ಇರುತ್ತೆ, ಏನು ಡಿಫ್ರೆನ್ಸ್ ಇರೋಲ್ಲ. ಬಟ್ ತುಪ್ಪ ಫ್ಲೇವರ್ ಚೆನ್ನಾಗಿರುತ್ತೆ. ಈ ಥರ ಸ್ವಲ್ಪ ಅರ್ಧ ಬೇಯಿಸ್ಕೊಳ್ಬೇಕು. ಈ ಥರ ಫ್ರೈ ಮಾಡ್ಕೊಳ್ವಾಗ್ಲೇ ಅರ್ಧ ಬೇಯಿಸ್ಕೊಳ್ಬೇಕು ಅವರೇ ಬೇಳೆನ. ಇದೇನು ಸಾಫ್ಟ್ ಇರುತ್ತಲ್ಲ, ಇದರಲ್ಲಿ ಮೇಲ್ಗಡೆ ಸಿಪ್ಪೆ ಇರಲ್ವಲ್ಲ, ಬೇಗ ಬೆಂದೋಗುತ್ತೆ ಅವರೆಕಾಳು. ನಾವೊಂದು ಉಪ್ಪಿಟ್ಟಿಗೆ ಹಾಕ್ಬೇಕಾದ್ರೂ ಅಷ್ಟೇ ಎಷ್ಟು ಫಾಸ್ಟಾಗಿ ಆಗುತ್ತಲ್ಲ ಆ ಥರ ಬೇಗನೆ ಈ ಎಣ್ಣೆನಲ್ಲಿ ಹಿಂಗೆ ಮರುಗಿಸ್ಕೊಳ್ಳೋದ್ರಿಂದನೇ ಅರ್ಧ ಬೆಂದೋಗಿರುತ್ತೆ. ಇದನ್ನು ಮಟನ್ ಸಾಂಬಾರು ಆಗಿರುತ್ತಲ್ವ, ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ಒಂದೇ ಒಂದು ಕುದಿ ಹತ್ತಿಸ್ಕೊಂಡ್ರೆ ಮಸ್ತ್ ಇರುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಒಂಚೂರು ಕೈ ಆಡಿಸ್ಬಿಟ್ಟು ಚೆನ್ನಾಗಿ ಅವರೆಕಾಳು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅವರೆಕಾಳಿಗೆ ಸಾಕು, ಅದಕ್ಕೆ ಸೇರಿಸ್ತೀನಿ ನೋಡಿ. ಅವರೆಕಾಳು ಕೂಡ ಚೆನ್ನಾಗಿ ಈಗ ಫ್ರೈ ಆಗಿದೆ, ಸಾಕು ಇಷ್ಟು. ಈಗ ಇದನ್ನು ಸಾಂಬಾರಿಗೆ ಆ್ಯಡ್ ಮಾಡ್ತೀನಿ ನೋಡಿ. ನೋಡಿ ಈಗ ಇದನ್ನು ನಿಧಾನಕ್ಕೆ ಸಾಂಬಾರೊಳಗಡೆ ಸೇರಿಸ್ತಾ ಇದ್ದೀನಿ. ಇದನ್ನು ಮತ್ತೆ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಕುದಿ ಹತ್ತಿಸ್ಕೋಬೇಕಲ್ಲ, ಮಟನ್ ಬೆಂದಿದೆ, ಆದರೂ ಕಾಳೆಲ್ಲ ಹೊಂದ್ಕೊಳ್ಳಿಕ್ಕೆ ಒಂದು ಕುದಿ ಹತ್ತಿಸ್ಕೋಬೇಕು ನೋಡಿ. ಅದನ್ನು ಅವರೆಕಾಳನ್ನು ಮಿಕ್ಸ್ ಮಾಡಿಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಅಲ್ಲ, ಅವರೆಕಾಳನ್ನು ಕುಕ್ಕರ್ನೊಂದಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೂಪರ್ ಅಂದರೆ ಸೂಪರ್ ಇರುತ್ತೆ. ಇನ್ನು ಒಂದು ಕುದಿ ಬರಬೇಕದು, ಸ್ವಲ್ಪ ಬೇಯಬೇಕಲ್ವ ಮಟನ್ ಜೊತೆ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಹೀಗೆ ಅವರೆಕಾಳು ಅಲ್ಲಲ್ಲಿ ಮಟನ್ ಜೊತೆ ಸಿಗ್ತಾಯಿದ್ರೆ ಸೂಪರಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ. ಅವರೆಕಾಳು ಈಗ ಒಂದು ಕುದಿ ಹತ್ತಿಸ್ಕೊಳ್ತೀನಿ. ಇವಾಗ ಅವರೆಕಾಳು ಸೇರಿಸಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಸಾಂಬಾರು. ಪಕ್ಕದಲ್ಲಿ ಮುದ್ದೆ ಇಟ್ಕೊಂಡಿದ್ದೀನಿ. ನಾವು ಮಟನ್ ಸಾರಿಗೆ ಚಿಕನ್ ಸಾರಿಗೆ ನಮ್ಮ ಕಡೆ ಎಲ್ಲ ಮುದ್ದೆ ಊಟ ಮಾಡ್ತೀವಿ, ಸೂಪರಾಗಿರುತ್ತೆ ಮುದ್ದೆಗೆ. ನಾನು ಇಷ್ಟು ಚಿಕ್ಕ ತಪ್ಪಲೆನಲ್ಲೇ ಮಾಡ್ಕೊಳ್ಳೋದು, ಜಾಸ್ತಿ ಬೇಕಾಗಲ್ಲ. ಒಂದು 2 ಸಂಜೆ ಒಬ್ಬ ಇದ್ದರೆ 3 ಮುದ್ದೆ ಬೇಕಾಗುತ್ತೆ, ಅವನು ಮುದ್ದೆ ತಿಂತಾನೆ. ಮತ್ತು ನಮ್ಮ ಮನೆಯವರು ನಾನು ಇಬ್ಬರೇ. ಆಳುಗಳಿದ್ರೆ ಜಾಸ್ತಿ ದೊಡ್ಡ ತಪ್ಪಲೆ ಇಟ್ಟು ಮಾಡ್ಕೊಳ್ತೀನಿ. ಮುದ್ದೆ ಮಾಡಿದ್ರೆ ರೊಟ್ಟಿ ಮಾಡಿದ್ರೆ ಸ್ಟವ್ ಮೇಲೆಲ್ಲ ಗಬ್ಬೆದ್ದೋಗುತ್ತೆ. ಹಂಗಂತ ಮಾಡ್ಕೊಂಡಂಗೆ ಇರೋಕ್ಕಾಗಲ್ಲ ಅಲ್ವಾ, ಏನೇ ಮಾಡಿದ್ರು ನಾವೇ ಮಾಡ್ಕೊಳ್ಬೇಕು. ಕ್ಲೀನಿಂಗು ನಮ್ಮದೇ, ಪ್ರಿಪ್ರೇಷನ್ನು ನಮ್ಮದೇ. ಹಾಗೆ ಮುದ್ದೆ ಇಟ್ಕೊಂಡಿದ್ದೀನಿ. ಪಕ್ಕದಲ್ಲಿ ಸಾಂಬಾರು ಕೂಡ ಬರ್ತಾ ಇದೆ, ಮುದ್ದೆ ಬೇಯಲಿ ನೋಡಿ. ಸಾಂಬಾರು ಹೇಗೆ ಕುದೀತಾ ಇದೆ ಅಂತ ಈ ರೀತಿ ಇರುತ್ತೆ ನಮ್ಮ ಮಟನ್ ಸಾಂಬಾರ್. ಓಕೆನಾ ನೋಡಿ. ನನ್ನ
ಅವರೆಕಾಳು ಇಸ್ಕಿದ ಬೇಳೆ ಮಟನ್ ಸಾಂಬಾರು ಕೂಡ ರೆಡಿ ಆಯಿತು. ನನಗೆ ಬಾಯಿ ನೀರು ಬರ್ತಾ ಇದೆ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಈ ರೀತಿ ಅವರೆಕಾಳು ಹಾಕ್ಕೊಂಡು ಬಿಸಿ ಬಿಸಿ ಮಟನ್ ಸಾಂಬಾರ್ ಸವಿಯಲು ಸಿದ್ಧ. ನೋಡಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ವಿಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡಿ. ಹೇಗಿತ್ತು ಮಟನ್ ಸಾಂಬಾರ್ ರೆಸಿಪಿ ಅಂತ ಮರಿದಲ್ಲೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.